ಅಂದರೆ ಇಡಿ ಅವರ ಅರ್ಜಿ ಡಿ ಬಿ ನಟೇಶ್ ಮೇಲೆ ಅವರು ಹೂಡಿದ್ದಂಥ ಅರ್ಜಿ ಕ್ವಾಶ್ ಮಾಡಿದ್ದಾರೆ. ಡಿ ಬಿ ನಟೇಶ್ಗೆ ಕಂಪ್ಲೀಟಾಗಿ ಕ್ಲೀನ್ ಚಿಟ್ ಕೊಟ್ಟವ್ರೆ. ಸೇಮ್ ಕೇಸ್ ಈಸ್ ಅಪ್ಲಿಕಬಲ್ ಟು ಬಿ ಎಂ ಪಾರ್ವತಿ. whatever allegations you have made, it has to be, it will be quashed. It should be quashed. You are only mere allegations you are making, that's all. No clear-cut evidences you have produced. ಅದೇನೋ ಆಗಿತ್ತು, ಅವರು ಸಿದ್ದರಾಮಯ್ಯನವರು ಪಿ ಎ ಸಿ ಟಿ ಕುಮಾರು ಅವರೇನೋ ಮಾಡಿಬಿಟ್ಟವ್ರೆ, ಅವರು ವ್ಯಾಟ್ಸಪ್ಪಲ್ಲಿ ಫೋನಲ್ಲಿ ಮಾತಾಡಿದರು, ಅವ್ರು ಪಿ ಎನ ಹೋಗಿ ಭೇಟಿ ಮಾಡಿದರು, ಕಮಿಷನರ್ನ ಭೇಟಿ ಮಾಡಿದರು. ಆ ಊಹೆ ಭೇಟಿ ಮಾಡೋದು ತಪ್ಪೇನು ರೀ ಇ ಡಿ ಅವರೇ? ನಮ್ಮ ಜಾಗ 3 ಎಕರೆ 16 ಕುಂಟೆ ಪರಿಹಾರ ಕೊಡಬೇಕು, ಅದಕ್ಕೆ ಭೇಟಿ ಮಾಡಿದರೆ ತಪ್ಪೇನು? ಏನು 3 ಎಕರೆ 14 ಕುಂಟೆ ನೀವು ತಗೊಂಡಿಲ್ವ ಇಲ್ಲಿಗಲ್ಲಾಗಿ? ಅದಕ್ಕೆ ಪರಿಹಾರ ಕೊಟ್ಟಿದ್ದೀರಿ. ಪರಿಹಾರ ಕೊಟ್ಟಿರುವಂಥದ್ದಕ್ಕೆ ಇಲ್ಲಿಗಲ್ ಅನ್ನುವಂಥದ್ದು ಹೆಂಗೆ ಹೇಳ್ತೀರಾ ನೀವು? ಬೇಡ, ವಾಪಸ್ ಕೊಟ್ಬಿಟ್ಟಿದ್ದೀವಲ್ಲ, ನಮ್ಮ 3 ಎಕರೆ 16 ಕುಂಟೆ ವಾಪಸ್ ಕೊಡಿ ನಮಗೆ. 3 ಎಕರೆ 16 ಕುಂಟೆನೂ ತಗೊಂಬಿಟ್ಟು 14 ಸೈಟು ವಾಪಸ್ ತಗೊಂಬಿಟ್ಟು ಆಮೇಲೆ ಸಿಕ್ಸುವಂಥ ಕೆಲಸವನ್ನು ಮಾಡುವಂಥದ್ದು ಅದು ಎಷ್ಟರ ಮಟ್ಟಿಗೆ ಸರಿ? ಇದು ಬಿ ಜೆ ಪಿ ಆರ್ ಎಸ್ ಎಸ್ನವ್ರಿಗೆ ನಾಚಿಕೆ ಆಗಲ್ವಾ? ಮಾನ ಮರ್ಯಾದೆ ಏನಾದರೂ ಇದೆಯಾ ಬಿ ಜೆ ಪಿನ ಆರ್ ಎಸ್ ಎಸ್ನವ್ರಿಗೆ? ಸಿದ್ದರಾಮಯ್ಯನವರು ಹಿಂದೆ ಬಿದ್ದಿದ್ದೀರಿ ನೀವು. ಯು ಆರ್ ಆಫ್ಟರ್ ಸಿದ್ದರಾಮಯ್ಯಸ್ ಬ್ಲಡ್, ಯು ಆರ್ ರನ್ನಿಂಗ್ ಆಫ್ಟರ್ ಸಿದ್ದರಾಮಯ್ಯಸ್ ಬ್ಲಡ್. ದಟ್ ಈಸ್ ನಾಟ್ ಗೋಯಿಂಗ್ ಟು ವರ್ಕ್ ಔಟ್. ಎಸ್, ನಾನು ಇಲ್ಲಿ ಈ ರಿಪೋರ್ಟಲ್ಲಿ ಬೇರೆ ಈ ಥರ 1095 ಸೈಟನ್ನು ಮುಟ್ಗೋಲು ಹಾಕೊಂಡಿದ್ದೀರಾ. 1095 ಸೈಟನ್ನು ಮುಟ್ಗೋಲು ಹಾಕಿದ್ದೀರಿ. ಅದರಲ್ಲಿ ಪಾರ್ವತಿಯವ್ರ ಸೈಟ್ ಇದೆಯಾ? ಇ ಡಿ ಅವ್ರು ಸ್ಪಷ್ಟಪಡಿಸ್ಬೇಕು. 14 ಸೈಟ್ ಇಲ್ವಲ್ಲ ಇಲ್ಲಿ, ಇದರಲ್ಲಿಲ್ಲ. 1095 ಸೈಟ್ ಪೈಕಿ ಬಿ ಎಂ ಪಾರ್ವತಿಯವ್ರಿಗೆ ಅಲಾಟ್ ಆಗಿದ್ದಂಥ ಸೈಟ್ಗಳಿಲ್ಲ. ಬಿ ಎಂ ಪಾರ್ವತಿ ಸೈಟ್ ಇಲ್ಲ ಈಗ, ಅದು ಮೂಡ ಸೈಟ್. ಅದು ಆ ಸೈಟ್ಗಳು ಇದಾವ ಇಲ್ಲಿ? ಇಲ್ಲ. ಕೆಲವು ನೀವು ಹೇಳಿಕೆ ಮೇಲೆ ನೀವು ತಗೊಂಡಿದ್ದೀರಿ, ಕೆಲವು ನ್ಯೂನತೆಗಳನ್ನು ಹೇಳಿದಿರಿ, ಕೆಲವು ಲೋಪದೋಷಗಳನ್ನು ಹೇಳಿದಿರಿ, ಕೆಲವು ಹೇಳಿಕೆಯಲ್ಲಿ ಭಾಳ ಸ್ಪಷ್ಟವಾಗಿ ಮನಿ ಲಾಂಡ್ರಿಂಗ್ ಆಗಿರುವಂಥ ವಿಚಾರದಲ್ಲೂ ಕೂಡ ನೀವು ಹೇಳಿದಿರಿ. ಅವನು ಯಾರನ್ನೋ ಒಬ್ಬನ್ನ ನೀವು ಏನು ಜಯರಾಮ್ ಅನ್ನೋನ್ನ ಬಿಲ್ಡರ್ನ ಜಯರಾಮ್ ಅನ್ನೋನ್ನ ಮನೇನ ನೀವು ರೈಡ್ ಮಾಡಿ ಅವ್ರ ಹತ್ರ ನೀವು ಹುಡುಕಿದಾಗ ಕೆಲವು ಮಾಹಿತಿ ಸಿಕ್ಕಿರುವಂಥದ್ದು ಒಂದು ಪ್ಯಾರಾಗ್ರಾಫ್. ಸುಮ್ಮನೆ ನಾನು ಆಗಿರ್ಬೋದು, ಆಗಿದ್ರೆ ಡೆಫಿನೆಟಾಗಿ ಆ್ಯಕ್ಷನ್ ತಗೊಳ್ಳಿದ್ದು ನಾವೇ ಸಪೋರ್ಟ್ ಮಾಡ್ತೀವಿ. ನಾವೇ ಅದಕ್ಕೋಸ್ಕರನೇ ಸಮಿತಿ ರಚನೆ ಮಾಡಿದ್ದು, 3 ಮ್ಯಾನ್ ಕಮಿಟಿ ರಚನೆ ಮಾಡಿದ್ದು, ಜುಡಿಷಿಯಲ್ ಎನ್ಕ್ವೈರಿ ರಚನೆ ಮಾಡಿದ್ದು ಉದ್ದೇಶನ ಅಷ್ಟೇ. ನೋಡಿ, ದುಡ್ಡು ಅವರ ಮನೆಯಲ್ಲಿ ಒಂದು ಚೀಟ್ಸ್ ಪರ್ಟೈನಿಂಗ್ ಟು ಪೇಮೆಂಟ್ ಆಫ್ ಕ್ಯಾಶ್ ಫಾರ್ ಪರ್ಚೇಸ್ ಆಸ್ ಪರ್ ಡೇಟ್ಸ್ ಮೆನ್ಷನ್ ಇನ್ ದ ಚಿಟ್ಸ್. ಕೋಡ್ ವರ್ಡ್ ಯೂಸ್ ಮಾಡವ್ರೆ ಆ ಚೀಟಿನಲ್ಲಿ. ಏನಂತ? ತೆಂಗಿನಕಾಯಿ, ಸಕ್ಕರೆ, ತೆಂಗಿನ ಎಣ್ಣೆ, ಅಡಿಕೆ ಎಣ್ಣೆ ಅಂತ ಮೆನ್ಷನ್ ಮಾಡೋರಂತೆ. ಅಂದರೆ ಒಂದೊಂದಕ್ಕೆ ಒಂದೊಂದು ಅಮೌಂಟು. ಕೆ ಜಿ ಮೀನ್ಸ್ ಲ್ಯಾಕ್ ಅಂತೆ. ಫಾರ್ ಎಕ್ಸಾಂಪಲ್ 40 kg 40 ಲಕ್ಷ. ಅರೆಕನಟ್ ಆಯಿಲ್ ಅಂದರೆ 35 ಲಕ್ಷ. ಅರೆಕನಟ್ ಅಂದರೆ 40 ಲಕ್ಷ. ಕೋಕೋನಟ್ ಆಯಿಲ್ ಅಂದರೆ 50 ಲಕ್ಷ. ಈ ಥರ ಏನೋ ಕೋಡ್ ವರ್ಡ್ ಬರ್ಕೊಂಡಿದ್ದ ಸಿಕ್ಕಿವೆ ಅಂತ ಹೇಳಿದ್ದೀರ ನೀವು. ಮಾಡಿ, ತನಿಖೆ ಮಾಡಿ, ಯಾರ್ಯಾರಿದ್ದಾರೆ ಎಲ್ಲರೂ ಮಾಡಿ. ಅದು ಯಾರೋ RTI ಗಂಗರಾಜ ಗೊತ್ತಿಲ್ಲ ನನಗೆ. ಇಲ್ಲಿ RTI ಗಂಗರಾಜ್ ಹೆಸರು ಇದೆ. ಇಲ್ಲಿ RTI ಗಂಗರಾಜ್ ಹೆಸರು ಇದೆ. ಗಂಗರಾಜ್ಗೆ ಪೇಮೆಂಟ್ ಆಗಿದೆ ಅನ್ನುವಂಥದ್ದು ಯಾರು ಗೊತ್ತಿಲ್ಲ ನನಗೆ. ಆ ಗಂಗರಾಜು ಅಂತ ನನಗೆ ಗೊತ್ತಿಲ್ಲ. ಬಟ್ ಗಂಗರಾಜ್ ನೇಮ್ ಇಸ್ ದೇರ್. ಅದು ಗೊತ್ತಿಲ್ಲ ಯಾರು ಅಂತ. ಪರ್ಸನ್ ಪೇಮೆಂಟ್ ಇಸ್ ಮೇಡ್ ಟು ಪರ್ಸನ್ ನೇಮ್ ಗಂಗರಾಜು ಅಂತ ಇದೆ ಭಾಳ ಸ್ಪಷ್ಟವಾಗಿ. ಕೆಲವು ಅಧಿಕಾರಿಗಳ ಹೆಸರುಗಳು ಎಲ್ಲ ಭಾಳ ಸ್ಪಷ್ಟವಾಗಿ ನೀವು ಹೇಳಿದಿರಿ. ಮಾಡಿ, ಡೆಫಿನೆಟಾಗಿ ಮಾಡಿ. ನಾನು ಚಾಲೆಂಜ್ ಮಾಡ್ತೀನಿ. 1995 ಸೈಟು ನೋಡಿ, ಇಲ್ಲಿ ಪಟ್ಟಿ ಕೊಟ್ಟಿದ್ದೀರಿ, ಡೇಟ್ ಕೊಟ್ಟಿದ್ದೀರಿ. ಯಾವ ಡೇಟಲ್ಲಿ ಆಗಿರೋದು? ಮಾರ್ಚ್ 2022ರಿಂದ ಮಾರ್ಚ್ 2022ರಿಂದ 5ನೇ ತಿಂಗಳು ಮೇ 2023ರಲ್ಲಿ ಆಗಿರುವಂಥದ್ದು. ಮ್ಯಾಕ್ಸಿಮಮ್ 70% ಆಫ್ ದ ಸೈಟ್ಸ್ ಅಲಾಟ್ಮೆಂಟ್ ಹ್ಯಾಸ್ ಟೇಕನ್ ಪ್ಲೇಸ್ ಡ್ಯೂರಿಂಗ್ ದಿಸ್ ಪೀರಿಯಡ್. ಮಾರ್ಚ್ 2022ರಿಂದ ಮೇ 2020. ಯಾರ ಸರ್ಕಾರ ಇತ್ತು ಅವಾಗ? ಯಾರ ಸರ್ಕಾರ ಇತ್ತು? BJP ಸರ್ಕಾರ ಇತ್ತು. ಬಸವರಾಜ ಬೊಮ್ಮಾಯಿಯವರು ಚೀಫ್ ಮಿನಿಸ್ಟರ್ ಇದ್ದರು. ಅವ್ರದ್ದೇ ಕಮಿಷನರ್ ಇದ್ದು ದಿನೇಶ್ ಕುಮಾರ್. ಇಸ್ ಓನ್ ದೇರ್ ಓನ್ ಕಮಿಷನರ್. 70% ಆಫ್ ದ ಸೈಟ್ಸ್ ಆರ್ ರಿಜಿಸ್ಟರ್ಡ್ ಅಂಡರ್ ದೇರ್ ರೂಲ್, BJP ರೂಲ್, ನಾಟ್ ಅಂಡರ್ ಅವರ್ ರೂಲ್. ನಮ್ಮ ರೂಲಲ್ಲಿ ನಾವಿದ್ದಾಗಲೂ ಡಿಸೆಂಬರ್ 2023ರವರೆಗೆ ಒಂದಷ್ಟು
ಆಗಿದ್ದಾವೆ, ಒಂದು 30% ಆಗಿದ್ದಾವೆ. ಸೇಮ್ ಕಮಿಷನರ್ ವಾಸ್ತೆ. ಬಹುತೇಕ ನಾನು ಹೆಸರು ಓದಿದ್ದೀನಿ, ಬಹುತೇಕ ದೆರ್ ಆಲ್ ಬಿಲಾಂಗಿಂಗ್ ಟು BJP JDS ಬಿನಾಮೀಸ್. ಬಹುತೇಕ ಇನ್ವೆಸ್ಟಿಗೇಷನ್ ಆಗಲಿ, ಜೈಲಿಗೆ ಹಾಕಿ ಒಳಗಡೆ ಹಾಕಿ, ನಮ್ದು ಅಭ್ಯಂತರ ಇಲ್ಲ. ಸಿದ್ದರಾಮಯ್ಯನವರು ಕೇಸೇ ಇಲ್ಲದೆ ಇರೋದನ್ನ ಸಿದ್ದರಾಮಯ್ಯನವ್ರು ತಗೊಂಬಂದು ಫ್ರಂಟಲ್ಲಿ ಫಸ್ಟ್ ಹೆಡ್ಲೈನಲ್ಲಿ ಫ್ರಂಟಲ್ಲಿ ಮೊದಲನೇ ಪೇಜಲ್ಲಿ ಅವ್ರದ್ದೇ ನಮೂದನೆ ಮಾಡುವಂಥದ್ದು ಮಾಡಿದ್ದೀರಲ್ಲ, ಎಲ್ಲಿ ಏನಿದೆ ತೋರಿಸಿ. ಇದು ಭಾಳ ಸ್ಪಷ್ಟವಾಗಿದೆ. ಇದ್ರ ವಿರುದ್ಧ ಸಿದ್ದರಾಮಯ್ಯನವರು ಒಪ್ಪಿಗೆ ಕೊಡಲಿ ಬಿಡಲಿ, ಸರ್ಕಾರ ಹೇಳಲಿ ಬಿಡಲಿ, ನಾವು ಹೋರಾಟವನ್ನು EDಯವ್ರ ವಿರುದ್ಧ ಹೋರಾಟವನ್ನು ಪ್ರಾರಂಭ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ED ವಿರುದ್ಧ ಹೋರಾಟವನ್ನು ಮಾಡ್ತೀವಿ. ಕಮ್ ವಾಟ್ ಮೇ, ವಿಲ್ ಸಿ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್, ವಿಲ್ ಸಿ ದಟ್ ವಿ ಆರ್ ನಾಟ್ ಗೋಯಿಂಗ್ ಟು ವರಿ ಅಟ್ ಆಲ್. ಬೀದಿಗಿಳಿದು ಹೋರಾಟ ಮಾಡ್ತೀವಿ, ಯಾಕೆಂದರೆ ಭಾಳ ಸ್ಪಷ್ಟವಾಗಿ ಇಲ್ಲಿ ಕಾಣ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.